ಮೊಬೈಲ್ ಇಲ್ಲದ ಪ್ರಪಂಚ. ಒಂದು ಕಾಲದಲ್ಲಿ ಕೈಯಲ್ಲಿ ಮೊಬೈಲ್ ಇರಲಿಲ್ಲ. ಆದರೂ ಕೈ ಕೈ ಹಿಡಿದು ಮನಸಾರೆ ಮಾತನಾಡ್ತಿದ್ವಿ. ಕಣ್ಣುಗಳು ಪರದೆಗೆ ಅಂಟಿರಲಿಲ್ಲ. ಆದರೂ ಮುಖ ನೋಡಿಕೊಂಡೇ ಮನದ ಭಾವನೆಗಳನ್ನ ಅರ್ಥ ಮಾಡ್ಕೊಳ್ತಿದ್ವಿ. ಸಂದೇಶ ಬರೋಕೆ ನೆಟ್ವರ್ಕ್ ಬೇಡವಾಗಿತ್ತು. ಮಾತು ಹೇಳೋಕೆ ಮನಸ್ಸೇ ಸಾಕಾಗಿತ್ತು. ನಗು ಫಿಲ್ಟರ್ ಹಾಕಿಕೊಂಡದಲ್ಲ, ಅದು ನಿಜವಾಗಿತ್ತು. ಅಳುವು ನಟನೆ ಅಲ್ಲ, ಹೃದಯದಿಂದಲೇ ಹೊರ ಬರ್ತಾ ಇತ್ತು. ಸ್ನೇಹ ಅಂದ್ರೆ ಆನ್ಲೈನ್ ಸ್ಟೇಟಸ್ ಅಲ್ಲ, ಸಂಜೆ ಹೊತ್ತು ಒಟ್ಟಿಗೆ ಕುಳಿತು ಕಳೆದ ಕ್ಷಣವಾಗಿತ್ತು. ಮನೆ ಅಂದ್ರೆ ವೈಫೈ ಇರುವ ಜಾಗವಲ್ಲ, ತಂದೆ ತಾಯಿ ಕಾಯುತ್ತಿರುವ ಬಾಗಿಲಾಗಿತ್ತು. ಇಂದು ಕೈಯಲ್ಲಿ ಮೊಬೈಲ್ ಇದೆ, ಆದ್ರೆ ಹೃದಯಗಳ ಮಧ್ಯೆ ಅಂತರ ಜಾಸ್ತಿ ಆಗಿದೆ. ಮೊಬೈಲ್ ಇಲ್ಲದೆ ಪ್ರಪಂಚ ಪರಿಪೂರ್ಣವಾಗಿರಲಿಲ್ಲ, ಆದರೆ ಮಾನವೀಯವಾಗಿತ್ತು. ಇಂದಿಗೂ ಆ ದಿನಗಳು ಮನಸ್ಸಿಗೆ ಹೇಳುತ್ತಾರೆ, ಸ್ವಲ್ಪ ದೂರ ಇರು ಪರದೆಯಿಂದ, ಹತ್ತಿರ ಬಾ ಬದುಕಿಗೆ ಅಂತ. ನೋಡಿ ಎಷ್ಟು ಚೆನ್ನಾಗಿ ಈ ಕವನ ಹೇಳ್ಕೊಡುತ್ತೆ. ಅಂದ್ರೆ ಇಂದಿನ ಯುವ ಪೀಳಿಗೆ ಒಂದು ಮೊಬೈಲ್ಗೆ ಯಾವ ರೀತಿ ಅಡಿಕ್ಟ್ ಆಗಿದ್ದಾರೆ ಅಂತ ಹೇಳ್ಕೊಡುತ್ತೆ. ಈ ಕವನ ಬಂದ್ಬಿಟ್ಟು ಮನಸ್ಸಿನ ಮಾತು ಕಾಗದದ ಮೇಲೆ ಎನ್ನುವ ಒಂದು ಕವನ ಸಂಕಲನದಿಂದ. ಇದನ್ನ ಬರೆದಿರತಕ್ಕಂಥವ್ರು ಪರಮಾನಂದ್ ಬಳ್ಳೊಳ್ಳಿ ಅಂತ. ಅತಿ ಚಿಕ್ಕ ವಯಸ್ಸಿನಲ್ಲೇ ಸಾಹಿತ್ಯದ ಕಡೆ ಬಂದಿರತಕ್ಕಂಥದ್ದು ನಿಜವಾಗಿಯೂ ಹೆಮ್ಮೆ ಪಡುವ ವಿಷಯ. ಇದರಲ್ಲಿ ಈ ತರ ತುಂಬಾ ಅರ್ಥಗರ್ಭಿತವಾಗಿರ್ತಕ್ಕಂಥ ಒಂದು ಕವನಗಳನ್ನ ಅವರು ನಮ್ಮ ಸಾಹಿತ್ಯ ಲೋಕಕ್ಕೆ ಕೊಟ್ಟಿದ್ದಾರೆ. ಅದರಲ್ಲಿ ಕೆಲವುಗಳನ್ನ ಹೇಳ್ತೀನಿ ನೋಡಿ. ಆಟದಂತೆ ಬಾಳು, ಮಾನವ ನೀ ವಿಚಿತ್ರ, ಕೆಟ್ಟ ಸಮಯ, ಮಹತ್ವ ಕೂಡಿ, ಪ್ರೀತಿಗೆ ಜಾತಿ ಎಂಬ ಗೋಡೆ ಹಾಕಿದವರು ಯಾರು, ಸತ್ಯ ಮರೆತ ಸುಳ್ಳುಗಳು, ಉಸಿರ ನಿಂತ ಮೇಲೆ, ಕಲಿಯುಗದಲ್ಲಿ ಪ್ರೀತಿ, ನಂಬಿಕೆಯ ನೆನಪು, ಮೊಬೈಲ್ ಇಲ್ಲದ ಪ್ರಪಂಚ, ಸ್ವಾಭಿಮಾನದ ದಾರಿ, ಪುಸ್ತಕ, ಎತ್ತ ಸಾಗುತ್ತಿದೆ ಯುವಜನತೆ. ಹೀಗೆ ಹಲವಾರು ವಿಷಯಗಳನ್ನ ಈ ಒಂದು ಕವನ ಸಂಕಲನದಲ್ಲಿ ನಿಮ್ಗೆ ಓದಕ್ಕೆ ಸಿಗುತ್ತೆ. ಇನ್ನೊಂದು ಅಂತಂದ್ರೆ, ತುಂಬಾ ಜನ ಇತ್ತೀಚೆಗೆ ಯುವ ಪೀಳಿಗೆಗಳಾಗಿರ್ಬೋದು, ಅವರು ಸಾಹಿತ್ಯದ ಕಡೆ ಅಷ್ಟೊಂದು ಅಭಿರುಚಿಯನ್ನ ತೋರಿಸ್ತಾ ಇಲ್ಲ. ಆದ್ರೆ ಇಂಥ ಒಂದು ಚಿಕ್ಕ ವಯಸ್ಸಿನಲ್ಲಿ ಪರಮಾನಂದ್ ಬಳ್ಳೊಳ್ಳಿ ಅವರು ನಮ್ಮ ಕನ್ನಡ ಸಾಹಿತ್ಯಕ್ಕೆ ಒಂದು ಚೆನ್ನಾಗಿರುವ ಕವನ ಸಂಕಲನ, ಒಂದು ಅರ್ಥಗರ್ಭಿತವಾಗಿರತಕ್ಕಂಥ ಕವನ ಸಂಕಲನವನ್ನ ಕೊಟ್ಟಿದ್ದಾರೆ. ಸೊ ಅವರಿಗೆ ಅದು ಅಭಿನಂದನೆಗಳನ್ನ ತಿಳಿಸ್ತೇನೆ. ಈ ಪುಸ್ತಕ ನಿಮ್ಗೇನಾದ್ರೂ ಬೇಕಾಗಿದ್ರೆ ಲೇಖಕರ ಡೀಟೇಲ್ಸ್ ನಾನು ಕ್ಯಾಪ್ಷನ್ ಅಲ್ಲಿ ಹಾಕಿರ್ತೀನಿ. ನೀವು ಅವರನ್ನ ಕಾಂಟ್ಯಾಕ್ಟ್ ಮಾಡಬಹುದು, ಇಲ್ಲಾಂದ್ರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಪುಸ್ತಕನ ಖರೀದಿ ಮಾಡಬಹುದು. ಆ ಪುಸ್ತಕದ ಬೆಲೆ ಬಂದ್ಬಿಟ್ಟು 120 ರೂಪಾಯಿಗಳು. ಸೊ ತುಂಬಾ ಚೆನ್ನಾಗಿದೆ ಪುಸ್ತಕ. ನೀವು ಓದ್ಬೇಕಂತಂದ್ರೆ ಲೇಖಕರನ್ನ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಪುಸ್ತಕನ ಖರೀದಿ ಮಾಡಬಹುದು. ಧನ್ಯವಾದಗಳು ಸ್ನೇಹಿತರೆ.